ಅದಿಟ್ಕೊಳ್ಳಿ ಫಸ್ಟ್ ಎಕ್ಸ್ಪೀರಿಯನ್ಸ್ ಅಂದ್ರೆ ನೋಡಿ, ನಾವು ಎಷ್ಟೇ ಸ್ವಚ್ಛತವಾಗಿ ಎದುರುಗಡೆ ಕಂಡ್ರು ಕೂಡ ಒಳಗಡೆ ಆಗಿರುವಂತಹ ತೊಡಕುಗಳನ್ನ ಮುಚ್ಚಾಕಾಗಲ್ಲ. ನೋಡಿ ಸ್ನೇಹಿತರೆ, ಕ್ಷಮಿಸಿ, ಸ್ವಲ್ಪ ಹುಷಾರಿಲ್ಲ. ಸೊ ಮಧ್ಯ ಶೀತ ಆಗಿರ್ಬೇಕಾದ್ರೆ ಇದೊಂದು ಕಾಮನ್ ಆಗ್ಬಿಡುತ್ತೆ. ಓಕೆನಾ? ಹಾಯ್, ಹಲೋ, ನಮಸ್ಕಾರ ಸ್ನೇಹಿತರೆ. ನಾನು ನಿಮ್ಮ K15 ಕನ್ನಡಿಗ. ಇವತ್ತು ನಾನು ಹೋಗ್ತಿರೋ ಜಾಗ ಶಿವಗಂಗೆ ಬೆಟ್ಟ. ಒಂದೊಳ್ಳೆ ಟ್ರೆಕ್ಕಿಂಗ್ ಪ್ಲೇಸ್ ಅಂತ ಹೇಳ್ಬೋದು. ಇವತ್ತು ನಾನು ಬೈಕಲ್ಲಿ ಯಾವುದೇ ರೀತಿ ವಿಡಿಯೋನ ಮಾಡಿಲ್ಲ. ಏನಕ್ಕಪ್ಪ ಅಂತ ಹೇಳಿದ್ರೆ, ಒಂಥರ ಹೊಸದಾಗಿ ಏನೋ ಒಂದು ವಿಡಿಯೋ ಮಾಡೋಣ ಅನ್ನೋ ಉದ್ದೇಶದಿಂದ. ಯಾವ ಥರ ವಿಡಿಯೋಸ್ ನಿಮಗೆ ಇಷ್ಟ ಆಗುತ್ತೆ ಅಂತ ದಯವಿಟ್ಟು ತಿಳಿಸಿ. ಸೊ ನೆಕ್ಸ್ಟ್ ಅದೇ ರೀತಿ ವಿಡಿಯೋನ ನಾನು ಫಾಲೋ ಮಾಡ್ತೀನಿ. ನೀವು ಹೇಳಿರೋ ಥರನೇ ಫಾಲೋ ಮಾಡಿಕೊಂಡು ಸೊ ನೆಕ್ಸ್ಟ್ ಅದೇ ರೀತಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೀನಿ. ಈ ಹಿಂದೆ ಮಾಡಿರೋ ವಿಡಿಯೋಗಳು ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಐ ಹೋಪ್ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ಸ್ನ ಕೊಡ್ತೀನಿ. ಯಾರಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಸೊ ಇವತ್ತು ಬಂದಿರೋದು ನಾನು ಶಿವಗಂಗೆ ಬೆಟ್ಟಕ್ಕೆ. ಸೊ ಈ ಬೆಟ್ಟ ಒಂದು ಒಳ್ಳೆ ಟ್ರೆಕ್ಕಿಂಗ್ ಪ್ಲೇಸ್ ಅಂತಾನೆ ಹೇಳ್ಬೋದು. ಸೊ ಈ ಬೆಟ್ಟಕ್ಕೆ ಮುಂದೆ ಹೋಗಿ ಇನ್ನ 8 ಕಿಲೋಮೀಟರ್ ಜರ್ನಿ ನನಗಿದೆ. ಸೊ ಇಲ್ಲಿಂದನೇ ನಮಗೆ ಕಾಣಿಸ್ತಾ ಇದೆ, ಬಟ್ ವಿಡಿಯೋದಲ್ಲಿ ಸರಿಯಾಗಿ ಕ್ಲಾರಿಟಿ ಕಾಣಿಸ್ತಾ ಇಲ್ಲ. ಓಕೆ, ನಾನು ಅಲ್ಲಿ ಹೋಗಿ ಅಲ್ಲಿಂದ ವಿಡಿಯೋ ಮಾಡ್ತೀನಿ. ಸೊ ಬನ್ನಿ. ಬೆಂಗಳೂರಿಂದ 55 ಕಿಲೋಮೀಟರ್ ದೂರದಲ್ಲಿದೆ. ಹಾಗೇನೆ ತುಮಕೂರಿಂದ ಒಂದು 25 ಕಿಲೋಮೀಟರ್ ಆಗ್ಬೋದು ಅರೌಂಡ್. ದಾಬಸ್ಪೇಟೆಯಿಂದ 8 ಕಿಲೋಮೀಟರ್ ಒಳಗಡೆ ಬಂದ್ರೆ ಈ ಶಿವಗಂಗೆ ಬೆಟ್ಟ ಸಿಗತ್ತೆ. ಸೊ ನಾನಿವಾಗ ಅದೇ ಜಾಗಕ್ಕೆ ಬಂದಿದ್ದೀನಿ. ತುಂಬಾ ಇತಿಹಾಸ ಇದೆ ಈ ಬೆಟ್ಟಕ್ಕೆ. ಹೋಗ್ತಾ ತಿಳ್ಕೊಳ್ಳೋಣ. ಇಲ್ಲಿ ನೀವು ನೋಡ್ತಿರ್ಬೋದು ಹೊನ್ನಮ್ಮ ದೇವಿ ದೇವಸ್ಥಾನ. ಈಗ ನಾವು ಓಪನ್ ಆಗಿಲ್ಲ, ಓಪನ್ ಆದ್ಮೇಲೆ ಮುಂದೆ ಬರೋಣ. ಸೊ ಮುಂದೆ ಹೊನ್ನಾದೇವಿ ದೇವಸ್ಥಾನ ಆಗಿದ ತಕ್ಷಣ ಹೊನ್ನಾದೇವಿ ಸಮೇತ ಗಂಗಾಧರೇಶ್ವರ ದೇವಸ್ಥಾನ ಸಿಗುತ್ತೆ. ಸೊ ಮೆಟ್ಲು ಹತ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಹೊನ್ನಾದೇವಿ ದೇವಸ್ಥಾನ ಆಗಿದ ನಂತರ ನೆಕ್ಸ್ಟ್ ಸಿಗತ್ತೆ. ಸೊ ಅದಾದ ನಂತರ ಬೆಟ್ಟಕ್ಕೆ ದಾರಿ ಸಿಗುತ್ತೆ. ಬೆಟ್ಟ ಹತ್ಕೊಂಡು ಹೋಗ್ಬೇಕು. ಇನ್ನ ಓಪನ್ ಆಗಿಲ್ಲ 9 ಗಂಟೆಗೆ ಅಂತ. ಸೊ ನಾನಿರೋದು 7:30ಗೆ. ಸೊ ಬನ್ನಿ ಮುಂದೆ ಹೋಗೋಣ. ಸೊ ಗೈಸ್, ಇದು ಸ್ಟಾರ್ಟಿಂಗ್ ಪಾಯಿಂಟ್. ಸೊ ಸಿಕ್ಕಾಪಟ್ಟೆ ಬಿಸಿಲಿದೆ. ದಯವಿಟ್ಟು ಬರೋದಿದ್ರೆ, ಬೇಸಿಗೆ ಕಾಲದಲ್ಲಿ ಬರೋದಿದ್ರೆ ಮಿನಿಮಮ್ 6 ಗಂಟೆಗೆ ಬಂದ್ಬಿಡಿ. ಸೊ 6 ಗಂಟೆಗೆ ಬಂದರೆ ನಿಮ್ಗೆ ಈಸಿ ಆಗುತ್ತೆ. ಸೊ ಟ್ರೆಕ್ಕಿಂಗ್ಗೆ
ಟ್ರೆಕ್ಕಿಂಗ್ ಈಸಿನೇ ಆಗುತ್ತೆ, ಇಲ್ಲಾಂದ್ರೆ ತುಂಬಾ ಕಷ್ಟ ಆಗುತ್ತೆ. ಯಾಕಂದ್ರೆ ಈ ಕಡೆ ಬಿಸಿಲು ಹೊಡಿತಿರುತ್ತೆ, ಈ ಕಡೆಯಿಂದ ಟಯರ್ಡ್ ಆಗಿರ್ತೀರಾ, ಫುಲ್ ಸ್ಟ್ರೆಸ್ ತಗೊಂಡ್ಬಿಡ್ತೀರಾ. ಸೊ ಹಾಗಾಗಿ ಮಾರ್ನಿಂಗ್ ಬಂದ್ರೆ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ. ಈ ಬೆಟ್ಟ ನೋಡೋದಕ್ಕೆ ಪೂರ್ವದಿಂದ ಎತ್ತಿನ ಆಕಾರದಲ್ಲಿ ಕಾಣಿಸುತ್ತೆ, ಪಶ್ಚಿಮದಿಂದ ಗಣೇಶನ ಆಕಾರದಲ್ಲಿ ಕಾಣಿಸುತ್ತೆ, ಉತ್ತರದಲ್ಲಿ ಸರ್ಪ, ಹಾಗೆ ದಕ್ಷಿಣದಲ್ಲಿ ನಿಮಗೆ ಲಿಂಗಾಕಾರದಲ್ಲಿ ಕಾಣಿಸುತ್ತೆ. ಸೊ ಅದಕ್ಕೋಸ್ಕರ ಈ ಬೆಟ್ಟನ ಶಿವಗಂಗೆ ಬೆಟ್ಟ ಅಂತಲೇ ಕರೀತಾರೆ. ಮತ್ತು ಇನ್ನೊಂದು, ಬೆಟ್ಟದ ಮೇಲಿಂದ ಒಂದು ಚಿಲುಮೆ ಹರಿದ್ಕೊಂಡು ಬರುತ್ತೆ, ಗಂಗೆ ಅಂತಲೇ ಕರೀತಾರೆ. ಸೊ ಅದಕ್ಕೋಸ್ಕರ ಈ ಬೆಟ್ಟವನ್ನು ಶಿವಗಂಗೆ ಬೆಟ್ಟ ಅಂತಲೇ ಕರೀತಾರೆ. ಮೆಟ್ಲುಗಳೇನಿದ್ದಾವಲ್ಲ, ನೋಡ್ತಿದ್ದೀರಲ್ಲ, ಅಲ್ಲಲ್ಲೇ ಕಲ್ಲಿನ ಮೆಟ್ಲುಗಳೇನಿದ್ದಾವಲ್ಲ, ಇದ್ರ ಸಂಖ್ಯೆನ ಇನ್ನೂ ಲೆಕ್ಕ ಹಾಕಿಲ್ಲ. ಏನಕ್ಕಂದರೆ ವಾರಣಾಸಿಗೆ ಸಂಬಂಧಿಸಿದ ಯೋಜನೆಗಳಿಗೆ ಹೋಲಿಕೆ ಆಗುತ್ತಂತೆ. ಸೊ ಅದಕ್ಕೋಸ್ಕರ ಈ ಬೆಟ್ಟದಲ್ಲಿ ದಾರಿಗಳು ಸುಲಭವಾಗಿ ಕಾಣಿಸುತ್ತೆ, ಯಾಕಂದರೆ ಕಲ್ಲಿನ ಕೆತ್ತನೆ ಕೂಡ ಮಾಡಿದ್ದಾರೆ. ಅಲ್ಲೆಲ್ಲ ಹಿಡ್ಕೊಂಡು ಹತ್ತೋದಕ್ಕೆ ಹ್ಯಾಂಡ್ ರೈಲ್ಸ್ ಕೂಡ ವ್ಯವಸ್ಥೆ ಇದೆ, ಆಯಿತಾ. ನೀವು ನೋಡ್ತಾ ಇರ್ಬೋದು ಎಷ್ಟು ಅದ್ಭುತವಾಗಿದೆ. ಸೊ ನಾನು ಬೆಳಗ್ಗೆ ಬೇಗನೆ ಬರಬೇಕಿತ್ತು, ಬಟ್ ಆಗಲಿಲ್ಲ. ಏನು ಮಾಡೋಣ ಹೇಳಿ, ಇಟ್ಸ್ ಓಕೆ. ನಾವಿನ್ನೂ ಅಲ್ಲಿಗೆ ಹೋಗ್ಬೇಕು, ಅಷ್ಟು ಟಾಪ್ ಹೋಗ್ಬೇಕು. ಫೈನಲಿ ಇಷ್ಟು ದೂರ ಹತ್ತು ಬಂದಿದ ನಂತರ ನನಗೆ ಒಂದು ಶಾಪ್ ಸಿಕ್ಕಿದೆ. ಸೊ ಸ್ನೇಹಿತರೆ, ಕೊನೆಗೂ ವಾಟರ್ ಬಾಟಲ್ ತಗೊಂಡೆ. ಸೊ ಒಳಕಲ್ಲು ತೀರ್ಥ. ಸೊ ಇಲ್ಲಿ ನೋಡ್ತಿದ್ದೀರಲ್ಲ, ಆ ಕಡೆ ಬರಬೇಕು, ಬಟ್ ನಾನು ಈ ಕಡೆಯಿಂದ ಹೋಗ್ತಾ ಇದ್ದೀನಿ. ಒಳಕಲ್ಲು ತೀರ್ಥ ನಾನು ಬೆಟ್ಟ ಹತ್ತಿ ಬರಬೇಕಾದ್ರೆ ಹೋಗ್ತೀನಿ, ಅದನ್ನು ನಿಮಗೆ ತೋರಿಸ್ತೀನಿ. ಒಳಕಲ್ಲು ತೀರ್ಥ ಅಂತ ಏನಕ್ಕೆ ಕರೀತಾರೆ, ಏನಕ್ಕೆ ಅಂತ ಹೇಳಿದ್ರೆ, ಸೊ ಏನಾದರೂ ಬೇಡ್ಕೊಂಡು ಆ ಹೋಲ್ ಇರುತ್ತೆ, ಅದ್ರೊಳಗಡೆ ಕೈ ಹಾಕಿ ನೀರು ನಿಮ್ಮ ಕೈಗೆ ಸಿಕ್ತು, ನೀವು ಬೇಡ್ಕೊಂಡು ನೀರು ಒಳಗಡೆ ಕೈ ಹಾಕಿ ನೀರೇನಾದರೂ ನಿಮ್ಮ ಕೈಗೆ ಸಿಕ್ತು ಅಂತ ಹೇಳಿದ್ರೆ ನೀವು ಅಂದ್ಕೊಂಡಿದ್ದು ನೆರವೇರುತ್ತೆ, ನೀವು ಅಂದ್ಕೊಂಡಿದ್ದು ಆಗತ್ತೆ. ಓಕೆ, ನಾನು ಏನು ಅಂದ್ಕೊಂಡಿದ್ದೀನಿ, ಸೊ ಅದಾಗತ್ತಾ ನೋಡೋಣ. ಇವಾಗ ಸ್ವಲ್ಪ ನೀರು ಕುಡಿದು ಬೆಟ್ಟ ಹತ್ತೋಣ, ಬೇಡ ಇನ್ನು ಮುಂದೆ ಹೋಗಿ ಆಮೇಲೆ ನೀರು ಕುಡಿಯೋಣ, ಏನಂತೀರ? ವ್ಯೂ ಪಾಯಿಂಟ್ ನೋಡಿದ್ರೆ ಭಯ ಆಗ್ತಿದೆ, ಬಟ್ ನಾನು ಫಸ್ಟ್ ಟೈಮ್ ಬಂದಿದ್ದೆ. ಸೊ ಈ ಸರಿನೂ ಬೇಗ ಬರಬೇಕಿತ್ತು, ಬಟ್ ಮೈ ಮಿಸ್ಟೇಕ್. ಇಟ್ಸ್ ಓಕೆ ಗುರು, ನಿಮಗೋಸ್ಕರ ಏನು ರಿಸ್ಕ್ ತೊಗೊಳಕ್ಕೆ ಇರ್ತೀನಿ. ಮೆಟ್ಲು ಹತ್ಕೊಂಡ್ಬಂದ್ವಿ, ಅದು ತುಂಬ ಸುಲಭವಾಗಿರುವಂಥ ಜಾಗ. ಸೊ ಹಾಗಾಗಿ ಹತ್ಕೊಂಡ್ಬಂದ್ವಿ. ಇನ್ನು ಮುಂದೆ ಹೋಗ್ತಿದ್ದಾಗೆ ದ ಟಫೆಸ್ಟ್ ಹಾಫ್ ಸಿಗುತ್ತೆ. ಸೊ ಅದಕ್ಕೂ ಮುಂಚೆ ಇಲ್ಲೊಂದು ಚಿಕ್ಕ ವ್ಯೂ ನೋಡ್ಕೊಂಡು ಹೋಗೋಣ. ನಾನು ನಡ್ಕೊಂಡ್ಬಂದಿದ್ದ ದಾರಿ ಅಲ್ಲಿ ಕಾಣಿಸ್ತದೆಯಲ್ಲ, ಅಲ್ಲಿಂದ ಬಂದು ಈ ಕಡೆ ಬಂದು ಹೀಗೆ ಬಂದು ಈ ದಾರಿಯಿಂದ ಬಂದು ಇಲ್ಲಿ ಒಂದು ಚಿಕ್ಕ ದೇವಸ್ಥಾನ ತೋರಿಸಿದ್ನಲ್ಲ, ಅದು ನೋಡಿಕೊಂಡು ಹೀಗೆ ಬಂದಿದ್ದು. ಇನ್ನು ನನ್ನ ವ್ಯೂ ಪಾಯಿಂಟ್ ಫೈನಲ್ ಸ್ಟೆಪ್ ಅಲ್ಲಿದೆ. ಓಕೆನಾ? ನೀವು ನೋಡಿರ್ಬೋದು. ದಯವಿಟ್ಟು ನಿಮ್ಮ ಹತ್ರ ಕೇಳ್ಕೊಳ್ಳೋದಿಷ್ಟೇ, ಇಂಥ ಪ್ಲೇಸಸ್ಗಳಲ್ಲಿ ದಯವಿಟ್ಟು ಪ್ಲಾಸ್ಟಿಕ್ನ ಅಥವಾ ಇನ್ಯಾವುದೇ ವಸ್ತುಗಳನ್ನು ಎಸೆಯೋದಾಗಲಿ ಮಾಡಬೇಡಿ. ಒಬ್ಬಳು ಗೊತ್ತಿಲ್ಲ,
ತಮ್ಮ ಅಮರ ಪ್ರೇಮವನ್ನ ಇಷ್ಟು ಎತ್ತರ ಜಾಗದಲ್ಲಿ ಬರ್ತಿದ್ದಾರೆ ನೋಡಿ, ಕಣ್ತುಂಬ್ಕೊಳ್ಳಿ. ಪ್ರೇಮ ನಂದೀಶ ಅಂತೆ, ಅವ್ರಿಗೆ ಟ್ಯಾಗ್ ಮಾಡಿ ಹೇಳಿ. ಆಮೇಲೆ ಇನ್ನೊಬ್ರು ಯಾರೋ ಇದ್ದಾರೆ, ಯಶು ಮಂಜು ಅಂತೆ, MY ಅಂತ ಹಾಕೊಂಡಿದ್ದಾರೆ. ಸೊ ಯಶು ಮಂಜು ಮತ್ತೆ ಪ್ರೇಮ ನಂದೀಶ್ ಅವ್ರಿಗೆ ಅವ್ರ ಪ್ರೀತಿ ಸಕ್ಸಸ್ ಆಗಲಿ ಅಂತ ಕೇಳ್ಕೊಳ್ಳೋಣ. ಮುಂದುವರಿಯೋಣ. ನಮ್ಮ ಜೀವನ ಬರೀ ಸುಸ್ತಾಗಿ ಅವ್ರ ಜೀವನದ ಬಗ್ಗೆ ಮಾತಾಡೋದಾಗೋಯ್ತು. ಟೈಮ್ ವೇಸ್ಟ್ ಮಾಡೋದೇನಕ್ಕೆ, ಹೊರಟೋಗ್ಬಿಡೋಣ. ಆಲ್ ದ ಬೆಸ್ಟ್ ಗೈಸ್, ಒಳ್ಳೇದಾಗಲಿ. ಮತ್ತೆ ಇನ್ನೊಂದು ಹೇಳಬೇಕಂದ್ರೆ, ಇಲ್ಲಿ ಗಂಗಾಧರೇಶ್ವರ ದೇವಸ್ಥಾನ, ಹೊನ್ನಮ್ಮ ದೇವಿ ದೇವಸ್ಥಾನ, ಒಳಕಲ್ಲು ತೀರ್ಥ, ಕಣ್ವ ತೀರ್ಥ, ಕಪಿಲ ತೀರ್ಥ, ಪಾತಾಳ ತೀರ್ಥ, ಹೀಗೆ ಹಲವಾರು ತೀರ್ಥಗಳನ್ನು ಹೊಂದಿದೆ. ಹೊನ್ನಮ್ಮ ದೇವಿ ದೇವಸ್ಥಾನ ಮತ್ತು ಗಂಗಾಧರೇಶ್ವರ ದೇವಸ್ಥಾನ ಎರಡು ಗುಹೆ ಒಳಗಡೆ ಇದ್ದಾವೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಒಳಕಲ್ಲು ತೀರ್ಥ ಅಂತ ನಾನು ಹೇಳಿದ್ನಲ್ಲ, ಸೊ ಅದು ಕೂಡ ಗುಹೆ ಒಳಗಡೆನೇ ಇದೆ. ಸೊ ನಾನಿವಾಗ ಹೋಗಲಿಲ್ಲ, ಯಾಕಂದರೆ ಕ್ಲೋಸ್ ಆಗಿತ್ತು. ಇನ್ನು ಓಪನ್ ಆಗೋದಕ್ಕೆ 9 ಗಂಟೆಗೆ, ಇನ್ನು ಅರ್ಧ ಗಂಟೆ ಇದೆ. ಈಗ ಸಮಯ 8:27. ಸೊ ಬೆಟ್ಟವನ್ನು ಹತ್ತಿ ಎಕ್ಸ್ಪ್ಲೋರ್ ಮಾಡಿಕೊಂಡು ಫುಲ್ ಎಂಜಾಯ್ ಮಾಡಿಕೊಂಡು ಅಲ್ಲಿಂದ ಬಂದು ನಿಮಗೆ ಒಳಕಲ್ಲು ತೀರ್ಥ ತೋರಿಸ್ತೀನಿ. ಹದಿನಾರನೇ ಶತಮಾನದಲ್ಲಿ ಶಿವಪ್ಪ ನಾಯಕನು ಈ ಕೋಟೆಯನ್ನು ಭದ್ರಪಡಿಸ್ತಾನೆ. ಅದಾದ ನಂತರ ನಮ್ಮ ಬೆಂಗಳೂರಿನ ಸ್ಥಾಪಕರಾದ ಕೆಂಪೇಗೌಡರು ಕೋಟೆಗಳ ಸುಧಾರಣೆಗಳನ್ನು ಮಾಡ್ತಾರೆ ಮತ್ತು ತಮ್ಮ ಸಂಪತ್ತನ್ನು ಕೂಡ ಇಲ್ಲಿ ಒಂದು ಭಾಗವನ್ನು ಕೂಡಿಡ್ತಾರೆ. ಇಷ್ಟೊತ್ತು ಹತ್ತಿದ್ದು ನಾರ್ಮಲ್ ಸ್ಟೆಪ್ಸ್. ಇವಾಗ ಹತ್ತಬೇಕಾಗಿರೋಂಥ ಸ್ಟೆಪ್ಸ್ ಇದೆಯಲ್ಲ, ಇದು ತುಂಬ ಕಠಿಣ ಅಂತಲೇ ಹೇಳ್ಬೋದು. ಈ ಕಠಿಣ ಜಾಗ ಹತ್ತೋದಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಗಿರುತ್ತೆ. ಬಟ್ ಹ್ಯಾಂಡ್ ರೈಲ್ಸ್ ಇದ್ದಾವೆ, ಏನು ಟೆನ್ಷನ್ ತೊಗೊಳ್ಳೋ ಅವಶ್ಯಕತೆಯೂ ಇರಲ್ಲ. ನೀವು ಒಂದ್ಸರಿ ಬನ್ನಿ, ಎಕ್ಸ್ಪೀರಿಯೆನ್ಸ್ ಮಾಡಿ. ಚಳಿಗಾಲದಲ್ಲಿ ಬಂದರೆ ಬೆಸ್ಟ್ ಎವರ್ ಬೆಸ್ಟ್ ಅಂತಲೇ ಹೇಳ್ಬೋದು. ಬೇಸಿಗೆಕಾಲ ಬರ್ತೀನಿ ಅಂತ ಹೇಳಿದ್ರೆ ಮಿನಿಮಮ್ ಬೆಳಗ್ಗೆ 5:30-6 ಗಂಟೆಗೆ ನೀವು ಜರ್ನಿ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಫಸ್ಟ್ ಎಕ್ಸ್ಪೀರಿಯನ್ಸ್ ಅಂದರೆ ನೋಡಿ, ನನ್ನ ಬ್ಯಾಗು ಆಮೇಲೆ ಜರ್ಕಿನು ಎಲ್ಲ ಕಿತ್ಕೊಂಡ್ಬಿಟ್ವು. ಬ್ಯಾಗಲ್ಲಿ ಏನಿದೆ ಅಂತ ಚೆಕ್ ಮಾಡೋದು ಸಿಕ್ಕಿಲ್ಲ. ಕೊನೆಗೆ ಸಿಕ್ಕಿದ್ದು ಬಿಟ್ಬಿಟ್ಟು ಹೋಯ್ತು. ಎತ್ಕೊಂಡು ಹೊರಡೋಣ, ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಸೊ ಸ್ನೇಹಿತರೆ, ಕೆಳಗಡೆ ಕೋತಿಗಳು ಅಟ್ಯಾಕ್ ಮಾಡೋದು ಅಂತ ಹೇಳಿದ್ನಲ್ಲ, ಸೊ ಮೊದಲು ಹೋಗಿದ್ದು ನನ್ನ ಬ್ಯಾಗ್ನ ಸ್ಥಿತಿ. ಇದ್ದಿದ್ದು ಒಂದೇ ಬ್ಯಾಗು, ಟ್ರೆಕ್ಕಿಂಗ್ ಹೋದಕ್ಕೆ ಇದಕ್ಕೆ ಅಂತ ಎತ್ಕೊಂಡಿದ್ದೆ. ಸೊ ಆ ಬ್ಯಾಗು, ಸೊ ಈಜಿಪ್ಟ್ ಕೂಡ ಗಾನ್, ಫುಲ್ ರೆಡಿ ಮಾಡಿಬಿಟ್ವು. ಆದರೆ ಕೊನೆಗೆ ಶೇಕ್ ಹ್ಯಾಂಡ್ ಕೊಟ್ಬಿಟ್ಟು ಹೋಗ್ಬಾ ಅಂತ ಕಳಿಸ್ತವೆ. ಸೊ ಒಳಗಡೆ ನನ್ನ ಪರ್ಸ್ ನೋಡ್ಬೋದು. ಸೊ ಇದೊಂದಾಗಿದೆ ಭಾಗ. ಸೊ ಅದಾದ ನಂತರ 2 ಪೀಸ್ ಆಯಿತು. ಅದಾದ ನಂತರ ಮತ್ತಿನ್ಯಾವುದನ್ನು ಮುಟ್ಟಿಲ್ಲ ಅಂತ ಅನ್ಕೊತೀನಿ. ಸೊ ಇಲ್ಲಿ ಒಂದೊಂದು ಸಿಮ್ ಇತ್ತು, ಸೇಫ್ ಆಗಿದೆ ಅಂತ ಅನ್ಕೊತೀನಿ. ಎಸ್, ಥ್ಯಾಂಕ್ ಗಾಡ್ ಸೇಫ್ ಆಗಿದೆ. ಸೊ ಇಷ್ಟಾದ್ರೂ ಉಳಿಸಿದಾವಲ್ಲ, ಇದರಲ್ಲೇ ನನ್ನ ಮೈನ್ ಡಾಕ್ಯುಮೆಂಟ್ಸ್ ಇದ್ದಿದ್ದು. ಸೊ ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ ಇದರಲ್ಲೇ ಇದ್ದು
ಎಲ್ಲ ಕಿತ್ಕೊಂಡು ಹೈರಾಣ ಮಾಡ್ಬಿಡ್ತಾ ಇದ್ವು. ಆ್ಯಂಡ್ ಮೈ ATM ಕಾರ್ಡ್ಸ್, ನನ್ನ ವೋಟರ್ ID ಕಾರ್ಡ್, ಪಾನ್ ಕಾರ್ಡ್ ಆ್ಯಂಡ್ ಆಧಾರ್ ಕಾರ್ಡ್, ಹೆಚ್ಚಾಗಿ ಬ್ಯಾಂಕ್ ಅಕೌಂಟ್, ATM ಕಾರ್ಡ್ ಎತ್ಕೊಂಡು ಹೋಗಿ ನೋಡಿ ಬಾಯಿಗೆ ಬಂದ್ಬಿಟ್ಟಿತ್ತು. ಕೊಡಲ್ವೇನೋ ಅಂತ ಅಂದ್ಕೊಂಡಿದ್ದೆ. ಬಟ್ ಹೋಗಿ ಹಿಂಗೆ ಕೈ ಹೊಟ್ಟಿದ ತಕ್ಷಣ ಶೇಕ್ ಹ್ಯಾಂಡ್ ಕೊಡ್ತು, ಕೈ ಕೊಡ್ತು ಫಸ್ಟು. ಅದಾದ ನಂತರ ಎತ್ಕೊಳಕ್ಕೆ ಹೋದೆ, ಹಿಂಗೆ ಕೊಡ್ತು. ಸೊ ಓಕೆ, ತಿನ್ನೋದಕ್ಕೆ ಏನು ಇರಲಿಲ್ಲ ನನ್ನ ಹತ್ರ. ವಾಟರ್ ಬಾಟ್ಲ್ ಇತ್ತು, ಅದನ್ನೇ ಎತ್ಕೊಂಡು. ಆ್ಯಂಡ್ ನನ್ನ ಮೈನ್ ID ಕಾರ್ಡ್, ಸೊ ಇದು ಹೋಗಿದ್ರೆ ಗಾನ್ ಆಗ್ಬಿಡ್ತೈತೆ ನನ್ನ ಕೆಲಸ ಅಂತಲೇ ಹೇಳ್ಬೋದು. ಬಟ್ ಮತ್ತು ಇನ್ನೊಂದು ನನ್ನ ಗಾಡಿ ಡಾಕ್ಯುಮೆಂಟ್ಸ್, ಇಟ್ಸ್ ವೆರಿ ವೆರಿ ಸೇಫ್ ಆಗಿದೆ. ಸೊ ಫಸ್ಟ್ ಎತ್ಕೊಂಡಿದ್ದೆ ಅದನ್ನ. ಸೊ ಓಕೆ, ಜಿಪ್ ವರ್ಕ್ ಆಗ್ತಿದೆ. ಹೋಗಿ ವಾಷಿಂಗ್ ಮಿಷಿನ್ಗೆ ಹಾಕಿ ಫುಲ್ ವಾಶ್ ಮಾಡಿ ಏನು ಮಾಡಿಬಿಟ್ಟು ಒಣಸ್ಬಿಟ್ಟು ಇದು ಮಾಡಬೇಕು. ಸೊ ಇದೊಂದು ಜರ್ಕಿನೂ ಹಾಗೆ ಫಸ್ಟ್ ಹೇಳ್ಕೊಂಡು ಜರ್ಕಿನ ಅಧ್ವಾನ ಮಾಡಾಕ್ಬೇಕು. ಸೊ ಪರವಾಗಿಲ್ಲ. ಸೊ ಇವಾಗ ಜರ್ಕಿನ ಹಾಕೊಂಡು ಹೋಗ್ಬೇಕು, ದಯವಿಟ್ಟು ಇಲ್ಲ. ಫಸ್ಟ್ ಬ್ಯಾಗ್ ಹಾಕೊಂಡು, ಸೊ ಬ್ಯಾಗ್ ಹಾಕೊಂಡಾಯ್ತು. ಈಗ ಜರ್ಕಿನ ಹಾಕೋದು. ಜಾಸ್ತಿ ಟೈಮ್ ವೇಸ್ಟ್ ಮಾಡೋಬೇಡ, ಸಿಕ್ಕಾಪಟ್ಟೆ ಬಾಯಾರಿಕೆ ಆಗ್ತಾ ಇದೆ, ನೀರು ಏನು ಸಿಗ್ತಾ ಇಲ್ಲ. ಸೊ ನಾವು ಮೇಲ್ಗಡೆ ಹೋಗಿ ನೀರಿಗೆ ಸಿಗತ್ತಾ ಕುಡಿಯೋದಕ್ಕೆ ಅಂತ ನೋಡಿ ಪೆಟ್ರೋಲ್ ಸ್ವಲ್ಪ ಕೇಳ್ಕೊಂಡು ನೀರು ಕುಡ್ಕೊಂಡು ದೇವ್ರ ದರ್ಶನ ಮಾಡಿಕೊಂಡು ಮುಂದುವರೆಯೋಣ. ಸ್ನೇಹಿತರೆ, ಸೊ ಶೂ ತೆಗೆದು ಕಲ್ಲಿನ ಮೇಲೆ ಕಾಲಿಡ್ತಿದ್ದಾಗೆ ತಣ್ಣಗಿನ ಅನುಭವ ಆಗುತ್ತಲ್ಲ, ಅದ್ಭುತ ಅಂತಲೇ ಹೇಳ್ಬೋದು. 16ನೇ ಶತಮಾನದಲ್ಲಿ ಕೆತ್ತಲಾದ ಶಾಸನ ನೋಡಿ. ದಾರಿ ಎಷ್ಟು ಕಿರಿದಾಗಿದೆ ಅಂದರೆ ಆ ಕಡೆಯಿಂದ ಬಂದು ಈ ಕಡೆ ಇಳ್ಕೊಂಡು ಹೋಗ್ಬೇಕು. ಬಟ್ ನಾನು ಈ ಕಡೆನೇ ಹತ್ಕೊಂಡ್ಬಂದೆ. ಸೊ ಇಳ್ಕೊಂಡು ಮತ್ತೆ ಹೋಗೋಣ. ಲೈಫಲ್ಲಿ ರಿಸ್ಕ್ ತಗೋಬೇಕ್ರಿ ಅಲ್ವಾ? ದೊಡ್ಡ ಬೃಹತ್ತಾಕಾರದ ಲಿಂಗ ಸೀದಾ ಆ ಕಡೆ ಮುಖ ಮಾಡಿದೆ. ಸೊ ವ್ಯೂ ಪಾಯಿಂಟ್ ನೋಡೋದಾದ್ರೆ ಅದ್ಭುತ, ಅಮೋಘ, ಆಸಮ್ ಅಂತಲೇ ಹೇಳ್ಬೋದು. ಗಂಟೆನೇ ಕಿತ್ತಾಗ್ಬಿಟ್ಟಿದ್ದಾರೆ, ಪರವಾಗಿಲ್ಲ. ಸ್ನೇಹಿತರೆ, ಗಿರಿಗಂಗಾಧರೇಶ್ವರ ದೇವಸ್ಥಾನ ನಾನು ಹಿಂದಿನ ತೋರಿಸಿದ್ದು. ಸೊ ಅದರ ದರ್ಶನ ಮುಗಿಸ್ಕೊಂಡೆ. ಅದನ್ನು ತೋರಿಸೋದಕ್ಕೆ ಹೊರಗಡೆಯಿಂದ ಮಾತ್ರ ತೋರಿಸೋದಕ್ಕೆ ಸಾಧ್ಯ, ಯಾಕಂದರೆ ಒಳಗಡೆ ಫೋಟೋಗ್ರಫಿ ಅಲೋ ಇಲ್ಲ. ಸೊ ಇವಾಗ ನಾನು ಕೆಳಗಡೆ ಹೋಗಿ ಒಳಕಲ್ಲು ತೀರ್ಥ ಹತ್ರ ಹೋಗಬೇಕು. ಅಲ್ಲಿ ಹೋಗಿ ದರ್ಶನ ಮಾಡಿಕೊಂಡು ಅಲ್ಲಿ ನನ್ನ ಕೋರಿಕೆ ಈಡೇರುತ್ತಾ ಇಲ್ವೋ ಅನ್ನೋದನ್ನು ನೋಡಬೇಕು. ಸೊ ನೀರು ಸಿಗುತ್ತೋ ತೀರ್ಥ ಸಿಗುತ್ತೋ ಏನು ಎತ್ತ ಅಂತ ನೋಡೋಣ. ಸೊ ಅಲ್ಲಿ ಸಿಗ್ತೀನಿ. ಸ್ಟೇ ಟ್ಯೂನ್, ಬನ್ನಿ ಹೋಗೋಣ. ಸ್ನೇಹಿತರೆ, ಅದು ಈಗ ಹೋಗ್ತಿರೋ ಜಾಗ ಪಾತಾಳ ತೀರ್ಥ. ಸೊ ಬನ್ನಿ ಹೋಗೋಣ, ಜಾಗವನ್ನು ನೋಡ್ಕೊಳ್ಳೋಣ ಹೇಗಿದೆ ಅಂತ. ಬನ್ನಿ.
ಇದು ಪಾತಾಳ ತೀರ್ಥ ಅಂತ. ಸೊ ನಾನು ಬಂದಿರೋ ದಾರಿ ನೋಡ್ಬೋದು ನೀವು, ಹಿಂದ್ಗಡೆ ಮೆಟ್ಟಿಲುಗಳಿದೆ. ಸೊ ಪಾತಾಳ ತೀರ್ಥ ಅಂತ ನಾನು ಮೊದಲೇ ಹೇಳಿದ್ನಲ್ಲ, ಸೊ ಆ ತೀರ್ಥ ಇರೋದು ಇದೇ ಜಾಗದಲ್ಲಿ. ಸೊ ಎಷ್ಟು ತಣ್ಣಗಿದೆ ಅಂದರೆ ತುಂಬ ಖುಷಿ ಆಗ್ತಿದೆ. ನಾನು ಇದು ಫಸ್ಟ್ ಟೈಮ್ ಬಂದಾಗ ಈ ಜಾಗ ನೋಡಿರಲಿಲ್ಲ, ಬಟ್ ಇವತ್ತು ಈ ಜಾಗನ ನೋಡಿದ್ದೀನಿ ಆ್ಯಂಡ್ ತುಂಬ ಖುಷಿ ಆಯಿತು. ನೀವು ಕೂಡ ಒಂದ್ಸರಿ ವಿಸಿಟ್ ಮಾಡಿ, ತುಂಬ ಖುಷಿ ಆಗುತ್ತೆ. ನಿಮ್ಗೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ನೀವು ಬರೋ ಹಾಗಿದೆ ಬೆಳಗ್ಗೆ 6 ಗಂಟೆಗೆ ನೀವು ಇಲ್ಲಿರಬೇಕು. ಬೇಸಿಗೆ ಕಾಲದಲ್ಲಿ ಬರ್ತೀನಿ ಅಂತ ಹೇಳಿದ್ರೆ, ಮಳೆಗಾಲ ಮತ್ತು ಚಳಿಗಾಲದಲ್ಲಿ ನೀವು ಮಾರ್ನಿಂಗ್ ಟೈಮಲ್ಲಿ ಎಷ್ಟೊತ್ತಿಗೆ ಬೇಕಾದರೂ ಬರ್ಬೋದು. ಬಟ್ ಬೇಸಿಗೆ ಕಾಲದಲ್ಲಿ ನೀವು 6 ಗಂಟೆಗೆ ನೀವು ಶಾರ್ಪ್ ಸ್ಟಾರ್ಟಿಂಗ್ ಪಾಯಿಂಟಲ್ಲಿದ್ದರೆ, ಸೊ ನೀವು 7-7:30 ಟಾಪಲ್ಲಿ ಇರ್ತೀರ. ಸೊ ಮೇಲ್ಗಡೆ 8 ಗಂಟೆಗೆ ರೀಚ್ ಆದ್ರೂ ನಿಮಗೆ ಬಿಸಿಲು ಸಿಗೋಲ್ಲ. ನೀವು 7:30-8 ಗಂಟೆಗೆ ಹೊರಡ್ತೀನಿ ಅಂತಂದರೆ ಸ್ಟಾರ್ಟಿಂಗ್ ಪಾಯಿಂಟಿಂದ ತುಂಬ ಕಷ್ಟ ಆಗುತ್ತೆ. ಸೊ ನಾನಿವತ್ತು ಅದೇ ಸ್ಟ್ರಗಲ್ನ ಪಟ್ಟಿರೋದು. ಸೊ ಅದಕ್ಕೋಸ್ಕರ ಬಂದರೆ ತುಂಬ ಹುಷಾರಾಗಿರಿ, ಜಾಗ್ರತೆಯಾಗಿರಿ. ಯಾಕಂತ ಹೇಳಿದ್ರೆ ಕೋತಿಗಳ ಕಾಟ ಜಾಸ್ತಿ ಇರುತ್ತೆ. ಬ್ಯಾಗ್ ಏನಾದರೂ ತೊಗೊಬಂದರೆ ನಂತರ ನಾನು ಐಡಿಯಾ ಮಾಡಿದ್ನಲ್ಲ, ಸೊ ಆ ಐಡಿಯಾನ ಯೂಸ್ ಮಾಡ್ಕೊಳ್ಳಿ. ನೀವು ಸೇಫ್ ಆಗ್ತೀರ, ನಿಮ್ಮ ವಸ್ತುಗಳು ಸೇಫ್ ಆಗ್ತವೆ. ಸೊ ಇದು ಪಾತಾಳ ತೀರ್ಥ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ನಾನು ಹೋಗಿದ್ದು ಪಾತಾಳ ಗಂಗೆ. ಎಷ್ಟು ಪಾಸಿಟಿವ್ ವೈಬನ್ನು ಕೊಡುತ್ತೆ ಅಂತ ಹೇಳಿದ್ರೆ, ಒಂದ್ಸರಿ ಹೋಗಿದ ತಕ್ಷಣ ಮನಸ್ಸು ನಿರಾಳವಾಗುತ್ತೆ, ಏನೋ ಒಂಥರ ಪಾಸಿಟಿವ್ ವೈಬ್ ತುಂಬ್ಕೊಳ್ಳುತ್ತೆ. ಸೊ ತುಂಬ ಅಂದರೆ ತುಂಬ ಅದ್ಭುತವಾಗಿತ್ತು. ಕಾಲನ್ನು ಮೆಟ್ಟಿಲ ಮೇಲೆ ಇಟ್ಟಿದ ತಕ್ಷಣ ಒಂಥರ ಇಲ್ಲಿರೋ ಬಿಸಿ ಅನ್ನೋದು ಹಾಗೆ ಕಾಲಲ್ಲಿ ಇಳಿದು ಹೋಗಿದೆ ಅನ್ನೋ ಥರ ಫೀಲ್ ಆಯಿತು ನನಗೆ. ಸೊ ಒಂದ್ಸರಿ ಮಸ್ಟ್ ವಿಸಿಟ್ ಅಂತಲೇ ಹೇಳ್ಬೋದು. ತುಂಬ ಅಂದರೆ ತುಂಬ ಅದ್ಭುತವಾಗಿರುತ್ತೆ, ಒಳ್ಳೆ ಎಕ್ಸ್ಪೀರಿಯೆನ್ಸ್. ಬಟ್ ನಿಮಗೆಲ್ಲೂ ಬಾಯಾರಿಕೆ, ಎಲ್ಲ ಕಡೆ ಬಾಯಾರಿಕೆ ಆದರೂ ಎಲ್ಲ ಕಡೆ ನಿಮಗೆ ಅಂಗಡಿಗಳಿರ್ತವೆ. ವಾಟ್ರ್, ಜ್ಯೂಸ್, ಫ್ರೂಟ್ಸ್ ಏನು ಬೇಕಾದರೂ ಸಿಗುತ್ತೆ. ಸೊ ಮಸ್ಟ್ ವಿಸಿಟ್ ಅಂತಲೇ ಹೇಳ್ಬೋದು.